stupid silence. You've been standing. ನನ್ನ ಬಲಕ್ಕೆ ಮತ್ತೆ ನನ್ನ ಎಡಕ್ಕೆ ಏಸ್ ಪ್ರೋ ಪೆಟ್ರೋಲ್ ಇದೆ, ಏಸ್ ಪ್ರೋ ಬೈಫ್ಯೂಲ್ ಇದೆ. ಏಸ್ ಪ್ರೋ ಡಿರೈವೇಟಿವ್ಸ್ 3, ಒಂದು ಪೆಟ್ರೋಲ್ ಅಲ್ಲಿ, ಒಂದು ಬೈಫ್ಯೂಲ್ ಅಲ್ಲಿ, ಒಂದು ಇವಿಲಿ. ಈ 2 ಪೆಟ್ರೋಲ್ ಮತ್ತೆ ಬೈಫ್ಯೂಲ್ ಅಲ್ಲಿ ಏನೇನು ತಾಕತ್ತಿದೆ ಗಾಡಿಲಿ, ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವೇನಾದ್ರೂ ಇಂಜಿನ್ ನ ಅಂಶಗಳನ್ನ ಗಮನಿಸೋದೇ ಆದ್ರೆ, ಪೆಟ್ರೋಲ್ ಅಲ್ಲಿ ಮತ್ತೆ ಬೈಫ್ಯೂಲ್ ಅಲ್ಲಿ ಎರಡರಲ್ಲೂ ಕೂಡ ನಾವು 694cc ಇಂಜಿನ್ ನ ಅಳವಡಿಸಿದೀವಿ. ಈ 694cc ಜೊತೆಗೆ ಎರಡೂ ಗಾಡಿಗಳಲ್ಲಿ ಬರೋದು 2 ಸಿಲಿಂಡರ್. ಪೆಟ್ರೋಲ್ ಅಲ್ಲಿ ಏನಾದ್ರು ನೀವು ತಗೊಂಡ್ರೆ 30 HP ಪವರ್ ಬರುತ್ತೆ, 55 Nm ಟಾರ್ಕ್ ಇರುತ್ತೆ. ನೀವೇನಾದ್ರೂ ಬೈಫ್ಯೂಲ್ ಅಲ್ಲಿ ಹೋದ್ರೆ ಇದರಲ್ಲೂ ಕೂಡ 694cc 2 ಸಿಲಿಂಡರ್, ಪವರ್ ಬಂದು 25 HP ಇರುತ್ತೆ, ಜೊತೆಗೆ ನಿಮ್ದು ಟಾರ್ಕ್ ಬಂದು 51 Nm ಇರುತ್ತೆ. ಏಸ್ ಪ್ರೋ ಪೆಟ್ರೋಲ್ ಮತ್ತೆ ಏಸ್ ಪ್ರೋ ಬೈಫ್ಯೂಲ್ದು ನೀವೇನೋ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಏನಾದ್ರೂ ಗಮನಿಸೋದೇ ಆದ್ರೆ, ಪೆಟ್ರೋಲ್ ಅಲ್ಲಿ ನಮ್ಗೆ 10 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಅದೇ ನೀವೇನಾದ್ರೂ ಏಸ್ ಪ್ರೋ ಬೈಫ್ಯೂಲ್ ಬಂತಂದ್ರೆ CNG ಟ್ಯಾಂಕ್ ಕೊಟ್ಟಿರ್ತೀವಿ 8 kgದು, ಜೊತೆಗೆ ಪೆಟ್ರೋಲ್ ನಿಮ್ಗೆ 5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿರ್ತೀವಿ. ಇದ್ರ ಜೊತೆಗೆ ನಾವು ಫುಲ್ ಟ್ಯಾಂಕ್ ಆಫ್ ಪೆಟ್ರೋಲ್ ಮತ್ತೆ ಫುಲ್ ಟ್ಯಾಂಕ್ ಆಫ್ CNG ಏನಾದ್ರು ಫಿಲ್ ಮಾಡಿದ್ದೆ ಆದ್ರೆ ಏಸ್ ಪ್ರೋ ಬೈಫ್ಯೂಲ್ ಗಾಡಿಲಿ ನಾವೇನಿಲ್ಲ ಅಂದ್ರೆ 300 ಕಿಲೋಮೀಟರ್ ರೇಂಜ್ ತನಕ ಓಡಿಸ್ಬೋದು. ಅಂದ್ರೆ 300 ಕಿಲೋಮೀಟರ್ ಓಡಿಸ್ಬೋದು ನೀವು. ಹೆಂಗಪ್ಪ ಅಂತಂದ್ರೆ ಪೆಟ್ರೋಲ್ ನಾವು ಹೇಳ್ತಾ ಇರುವ ಮೈಲೇಜು ಮತ್ತೆ ಟೆಸ್ಟಿಂಗ್ ಮಾಡಿದಾಗೆಲ್ಲ ಮೈಲೇಜ್ ಪ್ರೂವ್ ಆಗಿರೋದು 1 ಲೀಟರ್ಗೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಬೈಫ್ಯೂಲ್ ಅಲ್ಲಿ ನಿಮ್ಗೆ 1 kg CNG ಗೆ ಏನಿಲ್ಲ ಅಂದ್ರೂ 30 ರಿಂದ 32 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. ಅಂದ್ರೆ ಓವರ್ ಆಲ್ ನೀವೇನಾದ್ರು ನೋಡಿದ್ರೆ ಒಂದು ಫುಲ್ ಟ್ಯಾಂಕ್ ಆಫ್ ಪೆಟ್ರೋಲ್ ಮತ್ತೆ ಒಂದು ಫುಲ್ ಟ್ಯಾಂಕ್ ಆಫ್ CNG ನ ಫಿಲ್ ಮಾಡಿದ್ದೆ ಆದ್ರೆ ನೀವು ಬೈಫ್ಯೂಲ್ ಅಲ್ಲಿ 300 ಕಿಲೋಮೀಟರ್ ಓಡಿಸಬಹುದು. ಅದೇ ನೀವೇನಾದ್ರೂ ಪೆಟ್ರೋಲ್ ಗಾಡಿ ಏನ್ ನೋಡ್ತಾ ಇರೋ ಏಸ್ ಪ್ರೋ ಫ್ಯೂಲ್ ಪೆಟ್ರೋಲ್ ಗಾಡಿ ನೋಡ್ತೀವಲ್ವಾ, 10 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿರ್ತೀವಿ, 20 ಕಿಲೋಮೀಟರ್ ಬರ್ತಾ ಇದೆ ಅಂತ ಅಂದಾಜು ಇಟ್ಕೊಂಡ್ರೆ ಏನಿಲ್ಲ ಅಂತಂದ್ರು ಒಂದು ಫುಲ್ ಟ್ಯಾಂಕ್ ಫ್ಯೂಯಲ್ ಮಾಡಿದ್ರೆ ನಾವು 10 ಲೀಟರ್ ಫ್ಯೂಯಲ್ ಟ್ಯಾಂಕ್ಗೆ ಏನಿಲ್ಲ ಅಂತಂದ್ರು 200 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಬಹುದು. ಎರಡು ಗಾಡಿಗಳು ಸೇಫ್ಟಿ ಟೆಸ್ಟ್ ಕ್ಲಿಯರ್ ಮಾಡಿದೆ. FF48 ಅಂತ ಅಂದ್ರೆ ಫುಲ್ ಫ್ರಂಟಲ್ ಕೊಲಿಷನ್ 48 ಒಂದು ಸೇಫ್ಟಿ ಟೆಸ್ಟ್ ಸರ್ಟಿಫಿಕೇಶನ್ ಅದು ಎರಡು ಗಾಡಿನೂ ಕ್ಲಿಯರ್ ಮಾಡಿದೆ. ಅಂದ್ರೆ ಸಿಟಿಲಿ ಓಡಿಸಬೇಕಾದ್ರೆ ಕ್ರಾಶ್ ಟೆಸ್ಟ್ ಮಾಡಿ ಸರ್ಟಿಫೈ ಮಾಡಿರುವ ಮೊದಲನೇ ಗಾಡಿ ಇದು ಅಂತಾನೆ ಹೇಳ್ಬೋದು SUV ಕಾರ್ಗೋ ಸೆಗ್ಮೆಂಟ್ ಅಲ್ಲಿ. ಮತ್ತೆ ನೀವು ಟೈರ್ಗಳ ವಿಷಯವಾಗಿ ಏನಾದ್ರು ನೋಡೋದಾದ್ರೆ ಎರಡು ಗಾಡಿಗಳು ಬರೋದು 12 ಇಂಚ್ ಟೈರು, ಎರಡು ಗಾಡಿಗಳಲ್ಲೂ 170 Nm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಮತ್ತೆ ನ್ಯಾರೋ ರೋಡ್ಗಳಲ್ಲಿ ಮತ್ತೆ ಸಣ್ಣದಾದ ರೋಡ್ಗಳಲ್ಲಿ ಓಡಿಸಬೇಕಾಗಿ ಇರೋದ್ರಿಂದ ನಾವು ಅದರ ಅನುಕೂಲತೆಗಳ ತಕ್ಕಂಗೆ ಈ ಎರಡು ಗಾಡಿಗಳಿಗೂ ಅಂದ್ರೆ ಏಸ್ ಪ್ರೋ ಸೆಗ್ಮೆಂಟ್ ಗೆ ನಾವೇನ್ ಮಾಡಿದೀವಿ ಅಂದ್ರೆ 3.7 ಮೀಟರ್ ಟರ್ನಿಂಗ್ ರೇಡಿಯಸ್ ಕೊಟ್ಟಿದೀವಿ. ಅತಿ ಮುಖ್ಯವಾದ ಅಂಶ ಏನ್ ಗೊತ್ತಾ ಇದ್ರಲ್ಲಿ, ಎರಡು ಗಾಡಿಗಳಿಗೂ ವಾರಂಟಿ ಬಂದು 2 ವರ್ಷ 72,000 ಕಿಲೋಮೀಟರ್ ಬರುತ್ತೆ. ಏಸ್ ಪ್ರೋ ಗಾಡಿದು ಪೇಲೋಡ್ ಏನಾದ್ರು ನೀವು ನೋಡೋದಾದ್ರೆ 750 kg ಪೇಲೋಡ್ ಕೊಟ್ಟಿದ್ದೀವಿ. ಜೊತೆಗೆ ಓವರ್ಲೋಡ್ ಕಂಡೀಷನ್ ಅಂತ ಏನಾದ್ರು ಮಾತಾಡೋದೇ ಆದ್ರೆ ನಾವು ಪೆಟ್ರೋಲ್ ಆಗಿರ್ಬೋದು, ಬೈಫ್ಯೂಲ್ ಆಗಿರ್ಬೋದು, ಫಾರ್ ದಟ್ ಮ್ಯಾಟರ್ CV ಆಗಿರ್ಬೋದು 1000 kg ತನಕ ಲೋಡ್ ಕ್ಯಾರಿ ಮಾಡುವ ಒಂದು ಕೆಪಾಸಿಟಿ ಈ ಗಾಡಿಗಳಿಗಿದೆ. ಜೊತೆಗೆ ಅತಿ ಮುಖ್ಯವಾಗಿ ನೀವು ನೋಡೋದೇ ಆದ್ರೆ ಲೋಡ್ ಬಾಡಿ ನಾವೇನ್ ಹೇಳ್ತೀವಲ್ಲ, ಟೆಕ್ ಅಂತ ಏನ್ ಮಾತಾಡ್ತೀವಿ, ತೊಟ್ಟಿ ಅಂತ ಏನ್ ಹೇಳ್ತೀವಿ, ಈ ತೊಟ್ಟಿ ಎಷ್ಟಪ್ಪ ಇದೆ ಅಂತಂದ್ರೆ 6.5 ಫೀಟ್ ಉದ್ದ ಇದೆ, 4.7 ಫೀಟ್ ಅಗಲ ಇದೆ. ಅಂದ್ರೆ ಪ್ರತಿಯೊಂದು ಅಪ್ಲಿಕೇಶನ್ಗೂ ಸೂಟ್ ಆಗುವ ಒಂದು ಗಾಡಿ ಇದು. ಇಷ್ಟು ಮಾಹಿತಿಗಳನ್ನೆಲ್ಲ ಕೇಳಾದ್ಮೇಲೆ ಕೊನೆಗೆ ನಮ್ಗೆ ಉಳ್ಕೊಳ್ಳೋದು ಒಂದೇ ಪ್ರಶ್ನೆ, ಈ ಗಾಡಿನ ತಗೊಳ್ಳೋದಕ್ಕೆ 5 ಇಂಪಾರ್ಟೆಂಟ್ ರೀಸನ್ಸ್ ಏನಾದ್ರು ಹೇಳಿ ಅಂತಂದ್ರೆ, ಅದರ ಮೊದಲನೇದೇನಂದ್ರೆ ಎರಡು ಗಾಡಿಗಳು ನಾವೇನ್ ನಿಲ್ಸಿದ್ವಲ್ಲ ಇದ್ರ ಜೊತೆಗೆ CVನೂ ಸೇರ್ಸೋದಾದ್ರೆ ದಿಸ್ ಇಸ್ ಅಫೋರ್ಡಬಲ್ ವೆಹಿಕಲ್. ಅಂದ್ರೆ ಈ ಗಾಡಿದು ಪ್ರೈಸ್ ಕಡಿಮೆ, ಈ ಗಾಡಿದು EMI ಕಡಿಮೆ, ಈ ಗಾಡಿಗೆ ನೀವು ಕಟ್ಟಬೇಕಾಗಿರೋ ಡೌನ್ ಪೇಮೆಂಟ್ ಕಡಿಮೆ. ಯಾಕಂದ್ರೆ ಈ ಗಾಡಿದು ಪ್ರೈಸ್ ನಿಮ್ಗೆ ಸ್ಟಾರ್ಟ್ ಆಗೋದೇ 3.99 lakhs ಇಂದ. ಜೊತೆಗೆ 3 ವೀಲರ್ ನ ಯಾರು ಯೂಸ್ ಮಾಡ್ತಾ ಇದಾರೆ ಆ 3 ವೀಲರ್ ಯೂಸ್ ಮಾಡ್ತಾರ ಕಸ್ಟಮರ್ಸ್ ಈ ಗಾಡಿಗೆ ಬಂದ್ರೆ ಹೆಚ್ಚು ಕಂಫರ್ಟಬಲ್ ಸಿಗುತ್ತೆ, ಜೊತೆಗೆ ಹೆಚ್ಚು ಸೇಫ್ಟಿನೂ ಸಿಗುತ್ತೆ. ಎರಡನೇ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಈ ಗಾಡಿ ಕೊಡ್ಬೇಕು ಅಂತಂದ್ರೆ, ಒಂದು ಮೈಲೇಜು ಅತ್ಯಧಿಕ ಮೈಲೇಜ್ ಬರುತ್ತೆ. CNG ಬೈಫ್ಯೂಲ್ ಏನಾದ್ರು ಹೋಯ್ತು ಅಂತಂದ್ರೆ ನಿಮ್ಗೆ 30 ರಿಂದ 32 ಕಿಲೋಮೀಟರ್ ಸರ್ಟಿಫೈಡ್ ಮೈಲೇಜ್ ಇದೆ. ನೀವೇನಾದ್ರು ಏಸ್ ಪ್ರೋ ಪೆಟ್ರೋಲ್ ಹೋಗ್ತೀರಿ ಅಂತಂದ್ರೆ 20 ಕಿಲೋಮೀಟರ್ ಮೈಲೇಜ್ ಇದೆ. ಮೂರನೇ ಅತಿ ಮುಖ್ಯವಾದ ರೀಸನ್ ಏನಪ್ಪಾ ಅಂತಂದ್ರೆ ಇದು ವೆಹಿಕಲ್ ಬಂದು ಬಹಳ ಕಂಫರ್ಟಬಲ್ ಆಗಿರುತ್ತೆ. ನೀವು ನೋಡಿ ಕ್ಯಾಬಿನ್ ಏನಾದ್ರು ನೋಡಿದ್ರೆ 3 ವೀಲರ್ ಗಿಂತ ಕಂಫರ್ಟಬಲ್ ಇದೆ. ಸ್ಟೇರಿಂಗ್ ವೀಲ್ ಇರೋದ್ರಿಂದ ಡ್ರೈವಿಂಗ್ ಹ್ಯಾಂಡಲ್ ಅಂತ ಏನು ಬರೋದಿಲ್ಲ ಇದರಲ್ಲಿ. ಸ್ಟೇರಿಂಗ್ ವೀಲ್ ಇರೋದ್ರಿಂದ ನೀವು ಸಿಟಿ ಒಳಗಡೆ ಎಷ್ಟೇ ಲೋಡ್ ಹಾಕೊಂಡು ಗಾಡಿ ಓಡಿಸಿದ್ರು ನಿಮ್ಗೆ ಭುಜ ನೋವು ಬರೋದಾಗ್ಲಿ ಅಥವಾ ಕಾಲು ಕೈ ನೋವು ಬರೋದಾಗ್ಲಿ ಆಗೋದಿಲ್ಲ. ಎರಡನೇದೇನಪ್ಪಾ ಅಂತಂದ್ರೆ ಈ ಕಂಫರ್ಟಬಲ್ ಪ್ಯಾರಾಮೀಟರ್ ಮಾತಾಡೋದಾದ್ರೆ ಮುಂದ್ಗಡೆ ಇಂಡಿಪೆಂಡೆಂಟ್ ಆಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಟ್ರೈಲರ್ ಆರ್ಮ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ವಿತ್ ಡ್ಯಾಂಪರ್ ಕೊಟ್ಟಿರೋದ್ರಿಂದ ನಿಮ್ಗೆ ಸಸ್ಪೆನ್ಷನಾಲಿಟಿನೂ ಸ್ಮೂತ್ ಆಗಿರುತ್ತೆ. ಜೊತೆಗೆ ಗಾಡಿ ಸಿಟಿಲಿ ಓಡಿಸ್ತಾ ಇದ್ರು ಕೂಡ ನಿಮ್ಗೆ ಕಂಫರ್ಟಬಲ್ ತುಂಬಾ ಜಾಸ್ತಿ ಇರುತ್ತೆ. ಇದು ಮೂರನೇ ರೀಸನ್.
ನಾಲ್ಕನೇ ಅತಿ ಮುಖ್ಯ ರೀಸನ್ ಏನಪ್ಪಾ ಅಂತಂದ್ರೆ ಈ ಗಾಡಿ ಬಂದು ಸೇಫ್ಟಿ ಏನಕ್ಕಪ್ಪ ಅಂತಂದ್ರೆ ನೀವೇನೋ 3-ವೀಲರ್ ಏನಾದ್ರು ಕಂಪೇರ್ ಮಾಡೋದೇ ಆದ್ರೆ 3-ವೀಲರ್ ಅಲ್ಲಿ 3 ಚಕ್ರ ಇರುತ್ತೆ. ನೀವು ಹೆವಿ ಲೋಡ್ ಆಗ್ದಾಗ ಗಾಡಿ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ, ಬಟ್ ಈ ಗಾಡಿ ಬಹಳ ಸ್ಟೇಬಲ್ ಇರುತ್ತೆ. ಜೊತೆಗೆ ಇದು FF48 ಕ್ರಾಶ್ ಟೆಸ್ಟ್ ನ ಪಾಸ್ ಆಗಿರೋದ್ರಿಂದ ಸಿಟಿ ಒಳಗಡೆ ನಿಮ್ಗೆ ಮ್ಯಾಕ್ಸಿಮಮ್ ಟ್ರಾವೆಲಿಂಗ್ ಸ್ಪೀಡ್ 55 ಕಿಲೋಮೀಟರ್ ಕೂಡ ಕೊಟ್ಟಿರೋದ್ರಿಂದ ನೀವು ನಿಮ್ಮ ಡೆಸ್ಟಿನಿನ ಫಾಸ್ಟ್ ಆಗಿ ರೀಚ್ ಆಗ್ಬೋದು. ಪುನಃ ಸೆಕೆಂಡರಿ ಲೋಡ್ ನ ತಗೊಂಡು ಅಷ್ಟೇ ಬೇಗ ಬಂದು ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ಕೂಡ ನೀವು ಏನ್ ಮಾಡ್ಕೋಬಹುದು. ಅಂದ್ರೆ ಹೋಗೋದು ಸುರಕ್ಷಿತವಾಗಿರುತ್ತೆ, ಬರೋದು ಕೂಡ ಬಹಳ ಸುರಕ್ಷಿತವಾಗಿರುತ್ತೆ ಈ ಗಾಡಿ. ಕೊನೆಯದಾಗಿ 5ನೆಯ ಅತಿ ಮುಖ್ಯವಾದ ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗಾಡಿಲಿ ನಮ್ಮ ಏಸ್ ಪ್ರೋ ಗಾಡಿ ಏನು ಲಾಂಚ್ ಮಾಡಿದೀವಲ್ಲ, ಈ ಗಾಡಿದಲ್ಲಿ ಬಂದು ನಾವು ಈ ಗಾಡಿಗೆ ಕೊಟ್ಟಿರುವ ಲೋಡ್ ಬಾಡಿ ಬಹಳ ದೊಡ್ಡದು. 6.5 into 4.7 ಲೋಡ್ ಬಾಡಿ ಕೊಟ್ಟಿದೀವಿ. ಇದು ಯಾವುದೇ 3-ವೀಲರ್ ಕಂಪೇರ್ ಮಾಡಿದ್ರು ಇದೇ ಬಹಳ ದೊಡ್ಡದಾಗಿರೋ ಲೋಡ್ ಬಾಡಿ. ಜೊತೆಗೆ ಪೇಲೋಡ್ 750 kg ಇದೆ. ನೀವು 750 kg ಪೇಲೋಡ್ ಇದ್ರೂ ಸಹಿತ 1 ಟನ್ ತನಕ ಲೋಡ್ ಕ್ಯಾರಿ ಮಾಡೋ ಒಂದು ಎಲ್ಲಾ ಸದಾವಕಾಶ ಈ ಗಾಡಿ ಇರೋದ್ರಿಂದ ನೀವೇನೋ 3-ವೀಲರ್ ಅಲ್ಲಿ 1 ಟನ್ನು ಲೋಡ್ ಏನೋ ಹಾಕೊಂಡು ಓಡಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಗಾಡಿ ಹಿಂದಕ್ಕೆ ಲಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಗೇನಲ್ಲೂ ಸೇಫ್ಟಿ ಇರೋದಿಲ್ಲ. ಬಟ್ ಇಲ್ಲಿ 4 ಚಕ್ರಗಳು ಇದ್ಕೊಂಡು 750 kg ಪೇಲೋಡು ಕೊಟ್ಟು ಜೊತೆಗೆ ದೊಡ್ಡ ಲೋಡ್ ಬಾಡಿ ಇರೋದ್ರಿಂದ ನೀವು ಜಾಸ್ತಿ ಲೋಡ್ ಹಾಕೊಂಡು ಅಷ್ಟೇ ಜಾಸ್ತಿ ಪ್ರಮಾಣವಾದ ಲಾಭ ಕೂಡ ಮಾಡೋದಕ್ಕೆ ಎಲ್ಲಾ ಒಂದು ಆಸ್ಪದ ಈ ಗಾಡಿಯಲ್ಲಿ ಕೊಟ್ಟಿದೀವಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟ ಬೀಳ್ತೀವಿ.